ಇನ್ನು ನಿತ್ಯಾನಂದನ ಆಶ್ರಮದಲ್ಲಿ ಇದ್ದಂತಹ 24 ವರ್ಷದ ಸನ್ಯಾಸಿನಿ ಸಂಗೀತ ಇತ್ತೀಚೆಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಸಂಗೀತ ತಾಯಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಸಂಗೀತ ತಾಯಿ ಝಾನ್ಸಿ ರಾಣಿ ಸಂಗೀತ ಸಾವಿನ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಲಲಿತಾ ಕುಮಾರ್ ಮಂಗಳಂಗೆ ಇಮೇಲ್ ಮೂಲಕ ದೂರನ್ನು ನೀಡಿರುವಂತಹದ್ದು. ಕಳೆದ 4 ವರ್ಷಗಳಿಂದ ಬಿಡದಿ ನಿತ್ಯಾನಂದ ಆಶ್ರಮದಲ್ಲಿ ಇದ್ದಂತಹ ಸನ್ಯಾಸಿನಿ ಸಂಗೀತ ಇತ್ತೀಚೆಗೆ ಅನುಮಾನಾಸ್ಪದವಾಗಿ ಸಾವನ್ನ ಅಪ್ಪಿದ್ರು. ತಮಿಳುನಾಡಿನ ತಿರುಚಿ ಮೂಲದ ಸಂಗೀತ ಆಶ್ರಮದಲ್ಲಿ ಕುಸಿದು ಬಿದ್ದಿದ್ರು. ನಂತರ ಅವರನ್ನ ರಾಜರಾಜೇಶ್ವರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅಲ್ಲಿಯೇ ಇವರು ಮೃತಪಟ್ಟಿದ್ದಾರೆ. ಇನ್ನು ಸಂಗೀತಾಳ ಮೃತದೇಹವನ್ನ ತೆಗೆದುಕೊಂಡು ಹೋಗುವಾಗ ಸಂಗೀತಾಳ ಪೋಷಕರು ರಾಮನಗರ ಎಸ್ಪಿಗೂ ದೂರನ್ನ ಸಲ್ಲಿಸಿದ್ರು. ಎಸ್ಪಿ ಚಂದ್ರಗುಪ್ತ ಮರಣೋತ್ತರ ವರದಿ ಬಂದ ನಂತರ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇದೀಗ ಸಂಗೀತ ಪೋಷಕರು ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತಂದು ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ನಿತ್ಯಾನಂದ ಆಶ್ರಮದಲ್ಲಿ ಸಂಗೀತ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧ ಇದೀಗ ಸಂಗೀತನ ತಾಯಿ ಮಾನವ ಹಕ್ಕುಗಳಿಗೆ ತಮ್ಮ ಮೊರೆಯನ್ನ ಕೇಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಅವರಿಂದ. ಮಂಜುನಾಥ್, ಒಂದ್ ಕಡೆ ನಾವು ಸರಣಿಯಾಗಿ ನಿತ್ಯಾನಂದನ ಆಶ್ರಮದ ಮೇಲೆ ಆಗುವಂತಹ ಅಂದ್ರೆ ಅಲ್ಲಿ ಏನೇನೆಲ್ಲ ಇಲ್ಲೀಗಲ್ ಆಕ್ಟಿವಿಟಿ ನಡೆಯುತ್ತೆ ಅಂತ ಸಾಕಷ್ಟು ವರದಿಯನ್ನ ಪ್ರಸಾರ ಮಾಡಿದ್ದೀವಿ. ಮತ್ತೆ ಇದು 2ನೇ ಅಥವಾ 3ನೇ ಸಾವಿನ ಪ್ರಕರಣ ನಿತ್ಯಾನಂದನ ಆಶ್ರಮದಲ್ಲಿ ಆಗಿರುವಂತಹದ್ದು. ಇದನ್ನ ಯಾವ ತರ ನಾವು ನೋಡಬಹುದು? ಇದು ಅಸಹಜ ಸಾವು ಅಂತ ಗೊತ್ತಾಗಿದೆ. ಈ ಸಾವಿನ ಹಿನ್ನೆಲೆಯನ್ನ ನಾವು ವಿಮರ್ಶೆ ಮಾಡಕ್ಕೆ ಹೋದ್ರೆ ಉತ್ತರ ಯಾವ ತರ ಸಿಗಬಹುದು ಅಂತ ಮಂಜುನಾಥ್? ವಿಜಯ, ಒಟ್ಟಾರೆಯಾಗಿ ಈಗ ಒಂದು ಲಲಿತಾ ಕುಮಾರ್ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಇಮೇಲ್ ಮೂಲಕ ಝಾನ್ಸಿ ರಾಣಿ ಸಂಗೀತಳ ತಾಯಿ ಒಂದು ದಾಖಲಿಸಿದೆ. ಜೊತೆಗೆ ಇದೆಲ್ಲವೂ ಕೂಡ ಒಂದು ಸಾಕಷ್ಟು ಒಂದು ಕುತೂಹಲ ಎಬ್ಬಿಸಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಕೊಲೆ ಅಂತ 100ಕ್ಕೆ 100% ಒಂದು ಹೊರಗಡೆ ನಿಜಾಂಶ ಬರ್ತಾ ಇದೆ. ಅಂದ್ರೆ ಎಸ್ಪಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಝಾನ್ಸಿ ರಾಣಿ ಅವರ ಕಂಪ್ಲೇಂಟ್ ಸ್ವೀಕರಿಸಿದಾದ್ಮೇಲೆ ಒಂದು ತಮಿಳುನಾಡು ಪೊಲೀಸರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನೋ ಕೂಡ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಿತ್ಯನ ಆಶ್ರಮದಲ್ಲಿ ಸಾಕಷ್ಟು ಅಂದ್ರೆ 1-2 ಕೇಸ್ ಆಗಿದೆ. ಇದು 3ನೇ ಕೇಸ್ ಸಂಗೀತನ ಒಂದು ಸಾವು ಪ್ರಕರಣ. ಜೊತೆಗೆ ಇದೆಲ್ಲವೂ ಕೂಡ ಸಾಕಷ್ಟು ಒಂದು ಕುತೂಹಲ ನೀಡುವುದರಿಂದ ಲಲಿತಾ ಕುಮಾರ್ ಮಂಗಳಂಗೆ ದೂರು ನೀಡಿ ಝಾನ್ಸಿ ರಾಣಿ ಅವರು ಪ್ರತಿಯೊಂದು ವಿವರಣೆಯನ್ನು ಕೂಡ ಝಾನ್ಸಿ ರಾಣಿ ಇಮೇಲ್ ಮೂಲಕ ಒಂದು ರವಾನೆ ಮಾಡಿದ್ದಾರೆ. ವಿಜಯ, ತುಂಬಾ ಕ್ಯೂರಿಯಾಸಿಟಿ ಅಂತಂದ್ರೆ ಈ ಹುಡುಗಿ ಬಹಳ ಸಣ್ಣ ವಯಸ್ಸಲ್ಲೇ ಇಲ್ಲಿ ಬಂದು ನೆಲೆಸಿರುವಂತಹದ್ದು. ಸುಮಾರು ಎಷ್ಟು ವಯಸ್ಸಿಗೆ ಸಂಗೀತ ಬಂದು ನಿತ್ಯಾನಂದ ಆಶ್ರಮದಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದು ಮಂಜುನಾಥ್? ವಿಜಯ, ಈಕೆ ಒಂದು ರೆಸ್ಟ್ ಅಂದ್ರೆ ಒಂದು ಮೆಡಿಟೇಷನ್ ಸುಮಾರು 20 ವರ್ಷದಲ್ಲಿ ಬಂದು ಸೇರ್ಕೊಂಡಿದ್ದು ನಿತ್ಯಾನಂದನ ಆಶ್ರಮಕ್ಕೆ. ಕೋರ್ಸ್ಗಾಗಿ ಬಂದು 1 ವರ್ಷದ ಕೋರ್ಸ್ಗಾಗಿ ಬಂದು ಸೇರ್ಕೊಂಡಿದ್ದು. ಆದ್ರೆ ಈಕೆ 4 ವರ್ಷಗಳ ಅಂದ್ರೆ ಈಗ 24 ವರ್ಷ. ಈಕೆ ಸುಮಾರು MCA ಮುಗಿಸಿ 1 ವರ್ಷದ ಕೋರ್ಸ್ಗಾಗಿ ಬಂದಿದ್ದು. ಆದ್ರೆ ಇಲ್ಲೇ ನಿತ್ಯಾನಂದ ಆಕೆಯನ್ನ ಹಿಡಿದು ನೀನ್ ಇಲ್ಲೇ ಓದು, ನಿನ್ಗೆ ಏನ್ ಬೇಕು ಎಲ್ಲವೂ ಕೂಡ ನಾವು ಪ್ರಯತ್ನ ಪಡ್ತೀವಿ, ಎಲ್ಲವೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಎಲ್ಲ ಮಾಡಿ ಕೊನೆಗೆ ಆಕೆಯನ್ನು ಅಲ್ಲೇ ಇರಿಸ್ಕೊಂಡಿದ್ದಾರೆ. ವಿಜಯ, ಮಂಜುನಾಥ್, ತುಂಬಾ ಮಜಾ ವಿಷಯ ಅಂತಂದ್ರೆ MCA ಮುಗಿಸಿದ್ದಾಳೆ ಈಕೆ ಕೂಡ ಅಂತ ಹೇಳ್ತಾ ಇದ್ದೀರಾ. ಈ ನಿತ್ಯಾನಂದನ ಆಶ್ರಮದಲ್ಲಿ ಇರುವಂತವರೆಲ್ಲ ಡಬಲ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಕ್ವಾಲಿಫೈಡ್ ಇರ್ತಾರೆ, ಡಬಲ್ ಗ್ರಾಜುಯೇಷನ್ ಆಗಿರುವಂತಹದ್ದು. ಯಾಕೆ ಇಂತ ಓದು ವಿದ್ಯಾಬುದ್ಧಿ ಇರುವಂತವರೇ ಹೋಗಿ ಇಲ್ಲಿ ಸಿಕ್ಕಾಕೊಳ್ಳುವಂತದ್ದು ಮಂಜುನಾಥ್? ವಿಜಯ, ಈತನ ಆಶ್ರಮದಲ್ಲಿ ಎಜುಕೇಟೆಡ್ ಅವ್ರಿಗೆ ಯಾಕೆ ಜಾಸ್ತಿ ಅಂದ್ರೆ ಈತನ ಬೆಳಿಬೇಕು, ಪ್ರತಿಯೊಬ್ರು ಕೂಡ ಎಜುಕೇಟೆಡ್ ಆಗಿ ನನ್ನ ಆಶ್ರಮಕ್ಕೆ ಬಂದು ನೆಲೆಸಿದ್ರೆ ಇಡೀ ಭಾರತ ಕೂಡ ನನ್ ಮಾಡ್ಕೊಬಹುದು, ಆತನ ಆಸೆ ಆತರ ಇರುತ್ತೆ. ಅಂದ್ರೆ ಎಜುಕೇಟೆಡ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಾರಿನ್ ಅಲ್ಲಿ ಇರ್ತಕ್ಕಂಥದ್ದು, ಅಮೆರಿಕಾದಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು, ಒಂದು ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಆಗಿರ್ಬೋದು, ಅಥವಾ ಕೆನಡಾದಲ್ಲಿ ಇರ್ತಕ್ಕಂಥ ಆಗಿರ್ಬೋದು, ಎಲ್ಲಾ ಆಶ್ರಮಗಳಲ್ಲೂ ಕೂಡ ನಿತ್ಯಾನಂದನ ಎಜುಕೇಟೆಡ್ ಪೀಪಲ್ ಇಟ್ಕೊಂಡಿರ್ತಾನೆ. ಉದಾಹರಣೆಗೆ ಈಗ ಅಮೆರಿಕಾದಲ್ಲಿ ಒಂದು ಸಾಕಷ್ಟು ಒಂದು ಕೇಸ್ಗಳಾಗಿರ್ಬೋದು, ಆತನ ಪಾಸ್ಪೋರ್ಟ್ ಮೇಲೆ ಕೂಡ ಬ್ಲಾಕ್ ಸೀಲ್ ಆಗಿದೆ. ಆದ್ರೆ ಎಜುಕೇಟೆಡ್ಸ್ ಇದ್ರೆ ಈತನ ಒಂದು ಫೋನಿನ ಮೂಲಕ ಎಲ್ಲಾ ಕೆಲಸವೂ ಕೂಡ ಮಾಡಬಹುದು. ಆದ್ರಿಂದ ನನಗೆ ಎಜುಕೇಟೆಡ್ಸ್ ಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಆಗಿದೆ. ಒಟ್ಟಾರೆ ಹೇಳ್ಬೇಕಾದ್ರೆ ಹೇಳಿದ್ರೆ ನಿತ್ಯನ ಆಶ್ರಮದಲ್ಲಿ ಎಲ್ಲರೂ ಕೂಡ ಡಿಗ್ರಿಗಿನ ಕೆಳಗಡೆ ವಿದ್ಯಾರ್ಥಿ ಯಾರು ಕೂಡ ಇಲ್ಲ, ಎಲ್ಲರೂ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಮುಗಿಸ್ಕೊಂಡಿರ್ತಂತ ಸ್ವಾಮೀಜಿಗಳೇ ಅಲ್ಲಿರೋರು. ವಿಜಯ, ಓಕೆ, ಝಾನ್ಸಿ ರಾಣಿ ಇದೀಗ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಸಂಗೀತ ತಾಯಿಯವರು ಝಾನ್ಸಿ ರಾಣಿ ಅಂತ. ಅಂದ್ರೆ ಆಯೋಗದಿಂದ ಯಾವ ತರ ನಿತ್ಯಾನಂದ ಆಶ್ರಮದ ವಿರುದ್ಧ ಅವರು ಅಪ್ಲಿಕೇಶನ್ ಅನ್ನ ಸಲ್ಲಿಸೋಕೆ ಅವಕಾಶ ಇದೆ ನಮ್ಮ ಕಾನೂನಲ್ಲಿ ಮಂಜುನಾಥ್? ವಿಜಯ, ಒಟ್ಟಾರೆ ಈಗ ಇಮೇಲ್ ಮುಖಾಂತರ ಆದ್ರೂ ಕೊಡ್ಬೋದು ಅಪ್ಲಿಕೇಶನ್, ಅಥವಾ ಒಂದು ನೇರ ಭೇಟಿಯಾಗಿ ಕೂಡ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಹೆಡ್ ಆಫೀಸ್ ಕಚೇರಿ ಏನಿದೆ ಆ ಕಚೇರಿಯಲ್ಲೂ ಕೂಡ ಹೋಗಿ ನೇರವಾಗಿ ಸಂದರ್ಶನ ಮಾಡಿ ಆ ಅಪ್ಲಿಕೇಶನ್ ಅನ್ನು ಕೊಡಬಹುದು. ಝಾನ್ಸಿ ರಾಣಿ ಅವರು ಡೆಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಮೇಲ್ ಮೂಲಕ ರವಾನೆ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಲಲಿತಾ ಕುಮಾರ್ ಅವ್ರ ಜೊತೆಗೆ ಒಂದು ಫೋನಿನ ಮೂಲಕ ಮಾತಾಡಿದ್ದಾರೆ. ಈಗ ಯಾವಾಗ ಲಲಿತಾ ಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರೆ, ಏಕಾಏಕಿ ನಿತ್ಯಾನಂದನ ಆಶ್ರಮದಲ್ಲಿ ಯಾವಾಗ ದಾಳಿ ನಡೆಸ್ತಾರೋ ಕೂಡ ಕುತೂಹಲ ಮೂಡಿಸಿದೆ. ವಿಜಯ, ಒಟ್ಟಾರೆಯಾಗಿ ಲಲಿತಾ ಕುಮಾರ್ ಮಹಿಳಾ ಆಯೋಗ ಏನಿದ್ದಾರೆ ಅವರು ಒಂದು ನಿತ್ಯ
ಆಶ್ರಮಕ್ಕೆ ಬಂದು ನೇರವಾಗಿ ಒಂದು ರೈಡ್ ಅನ್ನು ಕೂಡ ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ಆ ಸಂಬಂಧ ಇವಾಗ ಝಾನ್ಸಿ ರಾಣಿ ಸಂಗೀತಾರ ತಾಯಿ ಝಾನ್ಸಿ ರಾಣಿಗೆ ಏನಾದ್ರೂ ರಿಯಾಕ್ಷನ್ ಸಿಕ್ಕಿದ್ಯಾ? ಮಹಿಳಾ ಆಯೋಗದ ಏನು ಇವ್ರು ಲಲಿತಾ ಕುಮಾರ್ ಇದ್ದಾರೆ, ಅದರ ಲೀಡರ್ ಆಗಿರುವಂತಹ ಲಲಿತಾ ಕುಮಾರ್ ಇಂದ ಏನಾದ್ರೂ ರೆಸ್ಪಾನ್ಸ್, ರಿಯಾಕ್ಷನ್, ಪಾಸಿಟಿವ್ ರಿಯಾಕ್ಷನ್ ಏನಾದ್ರೂ ಸಿಕ್ಕಿದ್ಯಾ ಅಂತ? ಹೌದು ವಿಜಯ, ಈ ಫೋನ್ ಅಲ್ಲಿ ಸುಮಾರು 9 ರಿಂದ 10:30 ಗಂಟೆ, 1.5 ಗಂಟೆಗಳ ಕಾಲ ಫೋನ್ ಅಲ್ಲಿ ಮಾತಾಡಿದ್ರು ಲಲಿತಾ ಕುಮಾರ್ ಹಾಗೂ ಝಾನ್ಸಿ ರಾಣಿ. ಇಲ್ಲ, ಝಾನ್ಸಿ ರಾಣಿ ಪ್ರತಿಯೊಂದು ಘಟನೆ ಆಗಿರ್ತಕ್ಕಂಥ ಘಟನೆಯನ್ನ ಬಿಡಿಸಿ ಲಲಿತಾ ಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಎಲ್ಲವೂ ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅವರು ಕೂಡ ಬೆಂಗಳೂರಿಗೆ ಬಂದು ಝಾನ್ಸಿ ರಾಣಿಯನ್ನ ಮೀಟ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ನಿತ್ಯಾನಂದ ಆಶ್ರಮದ ಮೇಲೆ ಕೂಡ ರೈಡ್ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಂಗೀತಾಳ ಮೇಲೆ ಈ ಮೊದಲು ಕೂಡ ಘಟನೆಗಳು ನಡೆದಿವೆ, ಆಕೆಯ ವಿರುದ್ಧ, ಆಕೆಯ ಮೇಲೆ ನಿತ್ಯಾನಂದನ ಆಶ್ರಮದಲ್ಲಿ. ಅಂದ್ರೆ ಯಾಕೆ ಇವರಿಗೆ ಸಂಗೀತನನ್ನ ವಾಪಸ್ ಮನೆಗೆ ಕರೆಸ್ಕೊಳ್ಳೋಕೆ ಆಗ್ಲಿಲ್ಲ ಸಂಗೀತಾಳ ತಂದೆ ತಾಯಿಗೆ ಅಂತ? ಇದು ವಿಜಯ, ಆಕ್ಚುಲಿ ಸಂಗೀತಾಳ ತಾಯಿ ಏನ್ ಝಾನ್ಸಿ ರಾಣಿ ಇದಾರೆ, ಈಕೆ ಒಂದು ಕಾವಿಗೆ ಹಾಗೂ ಕಾದಿಗೆ ಸಾಕಷ್ಟು ಒಂದು ಮರ್ಯಾದೆ ಕೊಡ್ತಾ ಇದ್ರಂತೆ. ದೇವರಿಗಿನ್ನ ಹೆಚ್ಚಾಗಿ ನಿತ್ಯಾನಂದನ ನಂಬಿದ್ರು. ಆದ್ರೆ ನಿತ್ಯಾನಂದ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಒಟ್ಟಾರೆಯಾಗಿ ಸಂಗೀತ ಇನ್ನೇನು ಮನೆಗೆ ಕರ್ಕೊಂಡ್ ಬರ್ತೀವಿ ಅಂತ ಕಳೆದ ಆಗಸ್ಟ್ ಅಲ್ಲಿ 2013 ಕರ್ಕೊಂಡ್ ಬಂದಾಗ ಆತನ ಶಿಷ್ಯರ 4 ಜನ ಬಂದು ಮತ್ತೆ ಕಳಿಸ್ತೀವಿ ಅಂತ ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮತ್ತೆ ಸ್ವಾಮಿ ನಿತ್ಯಾನಂದನೇ ನನ್ನ ಜೊತೆಗೆ ಮಾತಾಡಿ ಕಳಿಸ್ತೀನಿ ಅಂತ ಹೇಳದ್ಮೇಲೆ ಆ ನಂಬಿಕೆ ಮೇಲೆ ನನ್ನ ಮಗಳನ್ನ ಅಲ್ಲಿ ಬಿಟ್ಟಿದ್ದೆ. ಆದ್ರೆ ಅವ್ರು ಯಾವುದೇ ರೀತಿಯಾದಂತ ನನ್ನ ಮಗಳನ್ನ ಮತ್ತೆ ತಿರುಗಿ ನನ್ನನ್ನು ಕಳಿಸ್ಲಿಲ್ಲ ಹಾಗೂ ನನ್ನ ನೋಡಕ್ಕೂ ಬಿಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಸುಮಾರು ಬಂದು ಸಾಕಷ್ಟು ಬಾರಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದಾಗೂ ಕೂಡ ಆತ ನಿತ್ಯಾನಂದನೇ ಕಳಿಸ್ಲಿಲ್ಲ. ಜೊತೆಗೆ ಕಾಳಿಕಾಂಬ ಮೇಲೆ ನನ್ನ ಪ್ರಮಾಣ ಮಾಡಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಾನು ಮೀಡಿಯಾ ಹಾಗೂ ಯಾವುದೇ ಪೊಲೀಸ್ ಠಾಣೆಗೆ ಹೋದ್ರು ಕೂಡ ನಿನ್ನ ನಾನು ಬದುಕ್ಸಲ್ಲ ಅಂತ ಹೇಳಿ ಒಂದು ವಾರ್ನಿಂಗ್ ಮಾಡಿ ನಿತ್ಯಾನಂದ ಹೊರ ಹಾಕಿರ್ತಾನೆ ವಿಜಯ. ಹಾಗೇನೆ ಮಂಜುನಾಥ್, ಇದೀಗ ಅಂದ್ರೆ ನಿತ್ಯಾನಂದನ ಆಶ್ರಮದಲ್ಲಿ ಯಾರ್ದಾದ್ರೂ ಮೇಲೆ ರೇಪ್ ಆಗ್ಬೇಕು, ರೇಪ್ ಅಟೆಂಪ್ಟ್ ಆಗ್ಬೇಕು, ಯಾರನ್ನಾದ್ರೂ ಸಾವಪ್ಬೇಕು, ಯಾರ್ದಾದ್ರೂ ಸಾವು ಸಂಭವಿಸ್ಬೇಕು, ಅಥವಾ ಇನ್ನೇನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ಆಗ್ಬೇಕು, ಅವರ ಫ್ಯಾಮಿಲಿ ವರ್ಗಕ್ಕೆ ಗೊತ್ತಾಗಿ ಆ ಮಗುವನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋ ರಿಸಲ್ಟ್ ಬಂದ್ಮೇಲೆ ಮಾತ್ರ ಇವರು ಪೋಷಕರು ಎಚ್ಚೆತ್ಕೊಳ್ತಾರ? ಅಥವಾ ನಿತ್ಯಾನಂದ ಆಶ್ರಮದಲ್ಲಿ ಇದ್ದಂತಹ ಅವರ ಜನಸಂಖ್ಯೆ ಏನಾದ್ರೂ ಕಡಿಮೆ ಆಗಿದೆಯಾ? ಕ್ರಮೇಣವಾಗಿ ಅವರವ್ರ ಮನೆಗೆ ತೆರಳುತ್ತಾ ಇದ್ದಾರಾ ವಾಪಸ್ ಇಲ್ಲಿದ್ದಂತಹ ಭಕ್ತಾದಿಗಳು? ಹೌದು ವಿಜಯ, ಸಾಕಷ್ಟು ಜನ ಏನೊಂದು ಫಾರಿನರ್ಸ್ ಆಗಿರ್ಬೋದು ಅಥವಾ ರಾಜ್ಯದ ಮೂಲೆಗಳಲ್ಲಿ ಬಂದಿಕ್ಕ ನಿತ್ಯಾನಂದ ಭಕ್ತರಾಗಿರ್ಬೋದು, ಯಾರೇ ಕೂಡ ಬಂದ್ರು ಕೂಡ ಈಗ ಸಾಕಷ್ಟು ಒಂದು ಕಡಿಮೆ ರೀತಿಯ ಸಂಖ್ಯೆಗಳು ಕಾಣಿಸ್ತಾ ಇದಾವೆ. ಸುಮಾರು ಒಂದು 300 ರಿಂದ 400 ಜನಕ್ಕೆ ಆಗ ಕಾಲಿಡಕ್ಕೂ ಕೂಡ ಜಾಗ ಇರ್ತಾ ಇದ್ದಿಲ್ಲ ನಿತ್ಯಾನಂದ ಆಶ್ರಮದಲ್ಲಿ. ಈಗ ಸುಮಾರು 100ಕ್ಕೂ 150 ಜನ ಮಾತ್ರ ನಿತ್ಯಾನಂದನ ಆಶ್ರಮದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ನಾನಾ ಕ್ರಮೇಣ ವಾಪಸ್ಸಾಗಿ ಬರ್ತಾರೆ. ಒಂದು ವೇಳೆ ನಿತ್ಯಾನಂದನ ಕಣ್ತಪ್ಪಿಸಿ ಹೊರಗಡೆ ಬಂದ್ರು ಕೂಡ ಅವರನ್ನ ಎಳೆದು ಹೋಗಿ ಮತ್ತೆ ನಿತ್ಯಾನಂದ ಆಶ್ರಮದಲ್ಲಿ ಬಿಡ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಕುತೂಹಲ ಹೆಚ್ಚಿದೆ ವಿಜಯ. ಇನ್ನೊಂದು, ಈ ಆಶ್ರಮದಲ್ಲಿ ಸಾಕಷ್ಟು ಒಂದು ಬಿಗಿ ಭದ್ರತೆಯಲ್ಲಿ ಕೋಟೆ, ಅದು ಜೈಲಿಕ್ಕಿನ ವರ್ಸ್ಟ್ ಆಗಿರುವಂತದ್ದು ಕೂಡ ಆ ಆಶ್ರಮದಲ್ಲಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರು ಕೂಡ ನಿತ್ಯಾನಂದನ ಶಿಷ್ಯರಿಂದ ಕಣ್ತಪ್ಪಿಸಿ ಗೇಟಿನ ಹೊರಗಡೆ, ಅಲ್ಲಿ ಪ್ರತಿಯೊಂದು ರೂಮಿನಿಂದ ಹಿಡಿದು ಗೇಟಿನ ಬಳಿಯ ತನಕ CCTV ವಿಷುವಲ್ಸ್ ಇರುತ್ತೆ. ಇದನ್ನ ನೋಡ್ಕೊಳ್ಳೋಕೆ ಸುಮಾರು ಒಂದು 2 ಜನ ಆಪರೇಟರ್ಸ್ ಇರ್ತಾರೆ. ಎಲ್ಲರನ್ನು ಕೂಡ ಇವರು ಈ ಇಬ್ಬರು ಏನ್ ಆಪರೇಟರ್ಸ್ ಎಲ್ಲರನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನೋದು ಕೂಡ. ಅದರಿಂದ ನಿತ್ಯಾನಂದ ಆಶ್ರಮದ ಹೊರಗಡೆ ಕಣ್ ತಪ್ಪಿಸಿ ಬರ್ಬೇಕಾಗ್ತದೆ ವಿಜಯ. ಥ್ಯಾಂಕ್ ಯು ಮಂಜುನಾಥ್, ನಿಮ್ ಇನ್ಫಾರ್ಮೇಶನ್ ಗಾಗಿ.